ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋನ ಬೆಳಿಗ್ಗೆನೇ ಅಂದರೆ 6:00ವರೆಗೆ ಎದ್ದಿದ್ದೆ, ಬಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು ಲೇಟಾಗೆ. ಅಂದರೆ ಇವಕ್ಕೆಲ್ಲ ಫಸ್ಟು ಇವು ಕರಿತಾ ಇರ್ತವೆ, ಬಟ್ ಅದನ್ನು ಅನ್ನ ತೆಗಿಬೇಕು, ಹೊರಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಬೆಳಿಗ್ಗೆ 6:00ವರೆಗೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ಇದಾಗುತ್ತೆ. ಮತ್ತು ಇವು ಕಾಗೆಗಳು ಒಂದು 3-4 ಬಂದೇ ಬರುತ್ತೆ. ಆಲ್ಮೋಸ್ಟು 6 ಗಂಟೆಗೆಲ್ಲ ಡಿಸ್ಟರ್ಬ್ ಮಾಡಲ್ಲ. ಒಂದ್ಸಲ ಎಲ್ಲ ಕೂಗ್ತವೆ, ಎದ್ದಳಿಲ್ಲ ಅಂತಂದರೆ ವೆಯ್ಟ್ ಮಾಡ್ತಾ ಇರ್ತವೆ ಒಂದೊಂದ್ಸಲಿ. ಬಟ್ ಇವಾಗ ಇವರು ಒಂದೊಂದ್ಸಲಿ ನಾನು ಲೇಟಾಗಿ ಹಾಕಿರ್ತೀನಲ್ಲ, ಅದಕ್ಕೆ ಇವು ಲೇಟಾಗಿ ಬರ್ತಾರೆ ಅಂತೇಳಿ ಇವತ್ತು ಅಂದರೆ ಮರಿಗಳು ಬಿಸ್ಕೆಟ್ ತರ್ಸೋಣ ಅಂದ್ಕೊಂಡೆ. ಮತ್ತು ಇವಕ್ಕೆ ಚಪಾತಿ ಹಾಕೋದು ತಿಂತವೆ. ಅಂದರೆ ಹಳ್ಳಿಲೂ ಕೆಳಗಡೆ ಬರೋದಿಲ್ಲ, ಈ ಕಟ್ಟೆ ಮೇಲೆ ಇಟ್ಟಿರ್ತೀವಿ, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ನೋಡಿ ಇಷ್ಟು ಅದು ಸೆಕೆಂಡ್ ಇದೆಯಲ್ಲ, ಅದೊಂದು ಸ್ವಲ್ಪ ಏಜ್ ಆಗಿದೆ. ಅದು ಬಂದು ಕೂತ್ಕೊಂಡಿರುತ್ತೆ ಇದ್ರ ಮೇಲೆ. ಅದಕ್ಕೆ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಸ್ಪೀನಸ್ ಏನಾದರೂ ಒಂದು ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತ ಚಪಾತಿ ಇಟ್ಟಿದೆಯಲ್ಲ, ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಹಾಕ್ಬಿಟ್ಟು ನಾನು ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ಟು ತಿಂತೀನಿ. ಸಂಜೆ ಒಂದು ಸ್ವಲ್ಪ ಕೆಲಸ ಮಾಡಿರೋದ್ರಿಂದ ಹೊಟ್ಟೆ ಹಸಿತಾ ಇದೆ, ಅದಕ್ಕೋಸ್ಕರ. ನನಗೇನಂತಂದರೆ ಐ ಸೈಟ್ ಇದೆ. ನಾನು ಮುಂಚೆಲ್ಲ ಹತ್ರ ಟಿ ವಿ ಕೂತ್ಕೊಂಡು ನೋಡ್ತಾಯಿದ್ದೆ, ಅದಕ್ಕೆ ಎಡಗಡೆ ಐ ಸೈಟು ಸ್ವಲ್ಪ ಜಾಸ್ತಿ ಇದೆ. ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ 2 ಇದೆ. ಮತ್ತು ಲೈಕ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಸ್ಪೆಕ್ಸ್ ಹಾಕ್ತಾಯಿರ್ತೀನಿ. ಒಂದೊಂದ್ಸಲಿ ಅದು ಹಾಕೋದಿಲ್ಲ. ಸೊ ಅದು ಅಂದರೆ ಹಾಕ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ, ಓದಬೇಕಾದ್ರೆ ಎಲ್ಲನ ಏನಾದರೂ ನೋಡಬೇಕಾದ್ರೂ. ಆವಾಗ ಸ್ವಲ್ಪ ಏನಂತಂದರೆ ಸ್ವಲ್ಪ ಈ ನಡುವೆ ಲೇಟಾಗಿ ಮಲ್ಕೊಳ್ಳೋದು, ಒಂದು ಸ್ವಲ್ಪ ಅದು ಲೇಟಾಗಿ ಮಲ್ಕೊಳ್ಳೋದ್ರಿಂದ ಮತ್ತು ಟಿ ವಿ ಎಲ್ಲ ಜಾಸ್ತಿ ನೋಡಿದಾಗ ಮೀನ್ಸ್ ಫೋನೆಲ್ಲ ನೋಡಿದಾಗ ಒಂದು ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ. ಮತ್ತು ನಾನು ಟ್ಯಾಬಲ್ಲಿ ಕೆಲವೊಂದು MCQ ಎಲ್ಲ ಸಾಲ್ವ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ. ಮತ್ತು ಮೊನ್ನೆ ಒಂದು 10 ಮಿನಿಟ್ಸು ಲೈಕ್ ತುಂಬ ಬ್ಲರ್ರಿ ವಿಷನ್ ಆಯಿತು. ನಾನು ಕ್ಯಾರೆಟೆಲ್ಲ ಸ್ವಲ್ಪ ಜಾಸ್ತಿ ತಿನ್ಬೇಕಾದ್ರೆ ಈ ಥರ ಅನ್ನಿಸ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ವಿಟಮಿನ್ ಎ ಇರೋದು ಈ ಸ್ಪೀನಚ್ಚು ಮತ್ತು ಹೆಸರುಬೇಳೆ ಇದೆಲ್ಲ ಎಲ್ಡಿಸ್ ಮಾತ್ರ ತಿಂದಿಲ್ಲ. ಮೊನ್ನೆ ಎಲ್ಲ ನೆನಾಗ್ತಾ ಇದ್ದೆ, ಹಬ್ಬಕ್ಕೆ ನೆನಾಕೊಡೋಣ ಅಂತ ಸುಮ್ಮನೆ ಆದೆ. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಂದರೆ ಎಳ್ಳು ಮತ್ತು ಕಡಲೆ ಹಿಟ್ಟು, ಇನ್ನೊಂದು ಒಂದು 2-3 ಥರ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಅಲ್ಲ. ಮತ್ತು ಮೈದಾ ತರಿಸಿದ್ದೀನಿ. ಅದೇನು ದಬ್ಬಕ್ಕೆ ನೋಡಬೇಕು. ಇವತ್ತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದೀನಿ. ಮತ್ತು ಇದು ಸೂಜಿ ರವೆ ತರಿಸಿದ್ದೀನಿ ಸ್ವೀಟಿಗೆ ಅಂತ. ಸ್ವೀಟಿಗೂ ಮತ್ತು ಇದು ಒಂದು ಸ್ವಲ್ಪ ಮೈದಾನ ಹಾಕಿದ್ರೆ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಹಾಕೋಣ ಅಂತ. ಚಿರೋಟಿ ರವೆನೂ ಇದನ್ನು ಕೂಡ ಯೂಸ್ ಮಾಡ್ಬೋದು, ಇದಕ್ಕೂ ಕೂಡ ಯೂಸ್ ಮಾಡ್ಬೋದು ಕೇಸರಿ ಭಾತ್ಗೆ. ಎಟ್ಮಿಸಿ ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಮತ್ತು ಒಂದು ತುಪ್ಪ ತರಿಸಿದ್ದೀನಿ ಸ್ವೀಟಿಗೆ. ಹಳೆ ತುಪ್ಪ ಎಲ್ಲ ಖಾಲಿ, ಇದು ಜಸ್ಟ್ ದೇವ್ರಿಗೆ ಮಾಡೋದಕ್ಕಲ್ಲ, ಅದಕ್ಕೋಸ್ಕರ ಸ್ವೀಟಿಗೆ ತರಿಸಿದ್ದೀನಿ. ಎಲ್ಲ ದೇವರಿಗೆ ಇಡೋದಕ್ಕೆ. ಮತ್ತು ಸ್ವಲ್ಪ ನನ್ನ ಹತ್ರ 8 ಥರ ಇದ್ದಾವೆ, ಅದಕ್ಕೋಸ್ಕರನ ಇದನ್ನು ತರಿಸಿದ್ದೀನಿ. ಮಿಕ್ಸ್ ಡ್ರೈ ಫ್ರೂಟ್ಸ್ ತರಿಸಿದ್ದೀನಿ. ಗೋಡಂಬಿ ಇತ್ತು, ದ್ರಾಕ್ಷಿ ಇಲ್ಲ, ಇನ್ನು ಬೇರೆದೆಲ್ಲ ಇದೆ, ಅದೆಲ್ಲ ಯೂಸ್ ಮಾಡಿದ್ದೀವಿ. ಅದಕ್ಕೆ ದೇವರಿಗೋಸ್ಕರ ಅಂತ ಸಪ್ರೇಟಾಗಿ ಬಾದಾಮಿನ ಕೂಡ ಇದೆ. ಮತ್ತು ಇದು ರಂಗೋಲಿ ಪೌಡರ್, ಎಲ್ಲ ಕಲರ್ ಮಿಕ್ಸ್ ಇರೋ ಕಲರ್ ಪೌಡರು ಒಳಗಡೆ ಇಟ್ಟಿರ್ತೀನಿ. ಇನ್ನೊಂದು ಅಷ್ಟು ಕಲರ್ಸ್ ಇಲ್ಲ, ಅದಕ್ಕೋಸ್ಕರ 10 ವೈಬ್ರೆಂಟ್ ಕಲರ್ಸ್ ಅಂತ ಇದೆ. 58 ರುಪೀಸ್ ಇದಕ್ಕೆ. ಇಲ್ಲಿ ರಂಗೋಲಿ ನಾನೇನಕ್ಕೆ ಹಾಕೋದಿಲ್ಲ ಅಂತಂದರೆ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ, ನಾನು ಪಕ್ಷಿಗಳಿಗೆಲ್ಲ ಊಟ ಇಡ್ತೀನಲ್ಲ, ಅವೆಲ್ಲ ಬರ್ತವೆ. ಮತ್ತು ಓಡಾಡೋದಕ್ಕೆಲ್ಲ ಇವು ರಂಗೋಲಿ ಹಾಕೋದ್ರೆ ತುಳಿಬೇಕಾಗುತ್ತೆ, ಓಡಾಡೋದಕ್ಕೆಲ್ಲ ಆಗೋದಿಲ್ಲ ಅಂತೇಳಿ ಇದು ಮಾಡಿಲ್ಲ. ಮತ್ತು ಒಂದು ಬೇಕಾಗುತ್ತೆ ಸಿರಪ್ ತರಿಸಿದ್ದೀನಿ. ಏನಾದರೂ ಲೈಕ್ ಸ್ವೀಟು ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಲ್ಲ, ಅದಕ್ಕೆಲ್ಲ ಬೇಕಾಗಿರುತ್ತೆ. ಐಸ್ ಕ್ರೀಮ್ಗೆ ಎಲ್ಲ ಐಸ್ ಕ್ರೀಮ್ ಮನೇಲಿ ಮಾಡಿದಾಗ ಅದಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ ನಾನು ಯಾವತ್ತೂ ತರಿಸಿಲ್ಲ. ಇದು
ಸ್ಟ್ರಾಬೆರಿದು ಶಿರಪ್ ತರಿಸಿದ್ದೀನಿ. ಜಾಸ್ತಿ ತಿನ್ನಲ್ಲ, ಬಟ್ ಶಿರಪ್ ಅಂತ ತರಿಸಿದ್ದೀನಿ. ಇದೊಂದು ಮೆನ್ ಪರ್ಫ್ಯೂಮ್ ಪಾರ್ಕ್ ಅವಿನಿ ಅವ್ರದ್ದು. ನಾವು ಡಿಮಾರ್ಟಿಗೆ ಹೋದಾಗ ತಗೊಳ್ಳೋಣ ಅಂದ್ಕೊಂಡಿದ್ವಿ, ಲೈಕ್ ತಗೊಂಡಿರಲಿಲ್ಲ. ಮತ್ತು ಟ್ರಾವೆಲ್ ಜಾಸ್ತಿ ಮಾಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡಿದಾಗ ಅವರಿಗೆ ಲೈಕ್ ಸ್ಮೆಲ್ ಗುಡ್ ಅಲ್ಲ, ಕಾರ್ಪೊರೇಟ್ ಆಫೀಸ್ಗೆ ಹೋಗ್ಬೇಕಾರಲ್ಲ, ಅದಕ್ಕೋಸ್ಕರ. ಇದು ಮುಂಚೆಲ್ಲ ಇತ್ತು ಒಂದಿದೆ ಫಾಗ್ದು, ಬಟ್ ಅದನ್ನು ಝುಡಿಯೋ ಅಂತೂ ಚೆನ್ನಾಗೇ ಇರಲ್ಲ ಅಷ್ಟೊಂದು. ಇಟ್ಸ್ ನಾಟ್ ವರ್ತ್ ಇಟ್ ಅನಿಸುತ್ತೆ. ಝುಡಿಯೋದು ಕೆಲವೊಂದು ಮಾತ್ರ ಚೆನ್ನಾಗಿರುತ್ತೆ, ಬಟ್ ಡೈಲಿ ಯೂಸ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಝುಡಿಯೋದು ಪರ್ಫ್ಯೂಮ್ಸ್ ಎಲ್ಲನ. ಇದೊಂದು ಪಾರ್ಕ್ ಅವೆನ್ಯೂದು ರ್ಯಾಂಡಮಾಗಿ ತರಿಸಿರೋದು, ಚೆನ್ನಾಗಿದೆ. ಇದೊಂದು ಮತ್ತು ಸರ್ಫೆಕ್ಸಲ್ ಇದಿಷ್ಟು, ಇದು ಫುಲ್ ಖಾಲಿಯಾಗಿ ಒಂದು ಸ್ವಲ್ಪ ಅಷ್ಟೇ ಇರೋದು. ಈ ಮಂತ್ ಬೇಕಲ್ಲ, ಅದಕ್ಕೋಸ್ಕರ ಇದು ಒಂದು 2.5 ಮಂತ್ಸ್ ಆದರೂ ಬರುತ್ತೆ. ಇದು ಹೋದ್ಸಲಿ ಅದೆಲ್ಲ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದಾನೆ, ಅದಕ್ಕೋಸ್ಕರ ಜಾಸ್ತಿ ಆಯಿತು. ಮತ್ತು ಕ್ಲಿನಿಕ್ ಪ್ಲಸ್ ತರಿಸಿದ್ದೀನಿ. ಕ್ಲಿನಿಕ್ ಪ್ಲಸ್ ಬಂದು ಚಿಕ್ಕದು ನೋಡಿದ್ರೆ ಅದಿರಲಿಲ್ಲ, ಅದಕ್ಕೋಸ್ಕರ ಇದು ತುಂಬ ಅಂದರೆ ಜಿಡ್ಡೆಲ್ಲ ಆಗಿರುತ್ತೆ. ನಾವು ಇಲ್ಲೇ ಒಗ್ಗರಣೆ ಎಲ್ಲ ಹಾಕ್ಬೇಕಾದ್ರೆ ಕ್ಲೀನ್ ಮಾಡಿದ್ದೀನಿ, ಬಟ್ ಆದರೂ ಸಮ್ಟೈಮ್ಸ್ ನಾವು ವಿಮ್ಮು ಎಲ್ಲ ಹಾಕೊಂಡ್ರೂ ಕೂಡ ಜಿಡ್ಡಿರುತ್ತೆ. ಅದಕ್ಕೋಸ್ಕರ ಶಾಂಪೂ ಇದೆ ಅಲೋವೆರದ್ದು, ಅದು ಅಷ್ಟು ಜಿಡ್ಡು ರಿಮೂವ್ ಮಾಡೋದಿಲ್ಲ, ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ. ಅದೆಲ್ಲ ಲೈಕ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಷ್ಟೇ. ಇಷ್ಟಕ್ಕೆ ಆಗೋಯ್ತು. ಮತ್ತು ಇದು ನಾನಂತ ತರಿಸ್ಕೊಂಡೆ. ನನ್ನ ಹತ್ರ ಪರ್ಫ್ಯೂಮ್ಸ್ ಇಲ್ಲ, ಇದ್ದಿದ್ದು ನನ್ನ ತಂಗಿ ಕೊಟ್ಟಿದ್ದು ಅದೇ ಎಲ್ಲೆಲ್ಲೋ ಐತೆ ಗೊತ್ತಿಲ್ಲ, ಅದಕ್ಕೋಸ್ಕರ ಬೇಕಾಗುತ್ತೆ ಅಂತ ಇದೊಂದು ತರಿಸಿದೆ. ಆಫರ್ ಇತ್ತು ಅಂತ 268 ಏನೋ ಸಿಕ್ತು. ಇದು ಝೆಪ್ಟೋದಲ್ಲಿ 300 ಇರೋದು. ಇದು ಕೂಡ ಒಂದು ಸ್ವಲ್ಪ ಕಡಿಮೆ ಸಿಕ್ತು ಅಷ್ಟೇ. ಹನಿ ಬಿ ಅಂತ, ಇದು ಕೂಡ ಚೆನ್ನಾಗಿದೆ. ಹನಿ ಬಿ ಫ್ಲೇವರು. ಇದು ಹೋಡ್ ಬ್ಲಾಬ್ಲಿ ಬ್ಲೂ ಹೋಡ್ ಹನಿ ಯುನಿಸೆಕ್ಸ್, ಅಂದರೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದು ಮೆನ್ ಆರ್ ವುಮೆನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅಂತ ತರಿಸಿದ್ದೀನಿ. ಚೆನ್ನಾಗಿದೆ. ಲೈಕ್ ಪ್ಯಾಕೆಟ್ ಪರ್ಫ್ಯೂಮ್ ತಗೋಬೇಕು. ಇಷ್ಟು ಇವತ್ತು ತರಿಸಿರೋದು. ಯಾರು ಹೇಳ್ತಾ ಇದ್ರು, ಅಂದರೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾವ ಥರ ಡೆಕೋರೇಟ್ ಮಾಡೋದು ವರಮಹಾಲಕ್ಷ್ಮಿದ ಅಂತ. ಅದಕ್ಕೋಸ್ಕರ ಲಕ್ಷ್ಮಿಗೆ ಸುಗಂಧ ದ್ರವ್ಯಗಳೆಲ್ಲ ಇಷ್ಟ, ಅದಕ್ಕೋಸ್ಕರ ಲೈಕ್ ಜಾವೇದ್ ಪೌಡರು ಎಲ್ಲನ, ಅದಕ್ಕೋಸ್ಕರ ನಾವು ಪರ್ಫ್ಯೂಮ್ ಹಾಕೊಂಡು ಲಕ್ಷ್ಮಿ ಇಷ್ಟ ಆಗಬೇಕಲ್ಲ, ನಾವು ಸ್ವಲ್ಪ ಸ್ಮೆಲ್ ಗುಡ್ ಅಂತ ತರಿಸಿರೋದಷ್ಟೇ. ನಮ್ಮ ಅಷ್ಟೊಂದು ಕಲೆಕ್ಷನೇ ಇಲ್ಲ. ಸೊ ಇಷ್ಟು ತರಿಸಿದ್ದೀನಿ. ಇದು ಕೂಡ 98 ಇದೆ. ಇದು 195 ಇಷ್ಟಕ್ಕೆ 195 ಮಿಕ್ಸ್ ಡ್ರೈ ಫ್ರೂಟ್ಸ್. ಇದು 200 ಗ್ರಾಮ್ಸ್ ಇರಬೇಕಷ್ಟೇ, ಅಥವಾ 100 ಗ್ರಾಮ್ಸ್ 200 ಗ್ರಾಮ್ಸ್. ಇದು ಸೂಜಿ ರವೆ 102. ಇದು ಮೈದಾ ಇದೆ ಹಳೇದು, ಬಟ್ ಹಳೇದು ಅಂದರೆ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಅದಕ್ಕೋಸ್ಕರ ಹಳೇದೆಲ್ಲ ಇತ್ತು ಮೈದಾನ ನಮ್ಮ ಮನೇಲಿ ಕಟ್ಕೊಳ್ತೀನಿ. ನಾನು ಮೈದಾದ ಯಾವುದು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ, ನಾನು ಪರೋಟ ಎಲ್ಲ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಶಿರಪ್ ಹಾಕಿ ಈ ಶಿರಪ್ ಹಾಕಿ ಮಿಕ್ಸ್ ಮಾಡಿ ಇದು ಮಾಡೋದು. ಇದರಲ್ಲೇ ಶುಗರ್ ಎಲ್ಲ ಇರುತ್ತಲ್ಲ ಅಷ್ಟೇ. ಇದೊಂದು ಇದಾಗುತ್ತೆ. ಮತ್ತು ಇದು ಆಲ್ಕೋಹೋ ಅಂತ ಬರುತ್ತಲ್ಲ, ಅದರಲ್ಲಿ ಇದನ್ನೊಂದು ಮಾಡೋಣ. ಒಟ್ಟು 2-3 ಆಗುತ್ತೆ, 4 ಮಾಡ್ಬೋದು. ಇನ್ನೊಂದು ಹೊರಗಡೆ ತರೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂತಂದರೆ ಕ್ಯಾರೆಟ್ ಹಲ್ವಾ ಅಥವಾ ಕೇಸರಿ ಬಾತ್ ಅದನ್ನು ಅವತ್ತು ಮಾಡಿ ಅವತ್ತು ಇಟ್ಟರಾಯಿತು ಅಂತ. ಇನ್ನೇನು ಜಾಸ್ತಿ ದಿವಸ ಟೈಮ್ ಇಲ್ಲ, ಆಗೋಯ್ತು. ಸೊ ಎಸ್, ಬನ್ನಿ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ. ಏನೇನು ಇದೆಲ್ಲ ಎತ್ತಿರ್ತೀನಿ. ಫಸ್ಟು ಅದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಶೆಲ್ಫು, ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅದೇ ಟೈಮ್ ಆಯಿತು. ಚಪಾತಿ
ನೈಟ್ ಮಾಡಿದ್ದು ಅದೇ ಇಟ್ಟೈತೆ. ಸೊ ಅದೆಲ್ಲ ಕ್ಲೀನ್ ಮಾಡಿ ಆಮೇಲಿಂದ ಮತ್ತೆ ಇದು ಮೂಸ್ಲಿ ಇತ್ತಲ್ಲ, ಮೂಸ್ಲಿ ಮೀನ್ಸ್ ಓಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇರುತ್ತೆ ಅದ್ರದ್ದು. ಸೊ ಅದನ್ನು ಮಾಡೋಣ. ಇದನ್ನ ಹಾಕೊಂಡು ಕ್ಲೀನ್ ಮಾಡೋಣ. ಫಸ್ಟ್ ಕ್ಲೀನ್ ಮಾಡಬಾರ್ದು ಅಂದ್ಕೊಂಡೆ, ಅಂದರೆ ಜಸ್ಟ್ ಒಂದು ಸ್ವಲ್ಪ ಇದು ಒರ್ಸೋಣ ಅಂತ. ಬಟ್ ಏನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಹಬ್ಬ ಅಲ್ವಾ, ಅದಕ್ಕೋಸ್ಕರ ಮತ್ತೆ 15 ಡೇಸ್ ಆದಮೇಲೆ ಮತ್ತೆ ಕ್ಲೀನ್ ಮಾಡ್ತೀನಿ ಅಂದ್ಕೊಳ್ತೀನಿ. ಮಾಡಬಾರ್ದು 15 ಡೇಸ್ ಬ್ಯಾಕ್ ಮಾಡಿದ್ದು ಅಂತ, ಬಟ್ ಜಿಟ್ಟು ಕೂತ್ಕೊಂಡೇ ಇರುತ್ತೆ. ಅದಕ್ಕೋಸ್ಕರ ಬನ್ನಿ, ಪಾತ್ರೆ ಏನು ತೊಳೆಯೋದಿಲ್ಲ, ಜಸ್ಟು ಆ ಶೆಲ್ಪೆಲ್ಲ ಒರೆಸಿ ಇಲ್ಲೊಂದು ಸ್ವಲ್ಪ ಇದ್ದಾವೆ ಒಂದು ಸ್ವಲ್ಪ ತೊಳೆದ್ಬಿಟ್ಟು, ಅದೇನು ಜಾಸ್ತಿ ಹೊತ್ತು ಅಂತಂದರೆ ತುಂಬ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು 2-3 ಅವರ್ಸಲ್ಲೆಲ್ಲ ಮುಗಿಸ್ತೀನಿ. ನೋಡಿ ಇದು ಶೇಡು ಓಕೆ ಬಾಯ್ಸ್ಗೆ. ಇದರಲ್ಲಿ ಯಾವುದು ಬಂದು ಈ ಫ್ಲೇವರ್ ಬಂದು ಯಾವುದು ಫ್ಲೇವರ್, ಇದು ಗುಡ್ ಮಾರ್ನಿಂಗ್ ಪ್ರೀಮಿಯಂ ಬಾಡಿ ಸ್ಪ್ರೇ. ಇದು ಗೋದ್ರೇಜ್ ಲಿಮಿಟೆಡ್ ವಿತ್ ಬಾಯ್ಸ್ಗೆ. ಇದು ಗೊತ್ತಿಲ್ಲ, ಯೂಸ್ ಮಾಡಿದ್ದಾದ್ಮೇಲೆ ಹೇಳ್ತೀನಿ ಇದೆಲ್ಲನ ಹೇಗಿರುತ್ತೆ ಅಂತ. ಇದು ತುಂಬ ಇದೆ, ಕಾಸ್ಟ್ಲಿ ಆಯಿತು ಇದು. ಮತ್ತು ಇದು 332, 1.5 ಲೀಟರ್ಗೆ 332 ಆಟಿಕ್. ಬಟ್ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ, ಅದಕ್ಕೋಸ್ಕರ ಐ ವಿಲ್ ಪ್ರಿಫರ್ ದಿಸ್. ಪೌಡರ್ಗಿನ್ನ ಇದೇ ಬೆಟರು, ಇಲ್ಲಾಂದರೆ ಪೌಡರಲ್ಲಿ ಲೈಕ್ ಸ್ಟೈನ್ಸ್ ಉಳಿತೈತೆ ವೈಟ್ ಥರ, ಅದಕ್ಕೋಸ್ಕರ. ಇಷ್ಟು ತರಿಸಿರೋದು, ಇಷ್ಟಕ್ಕೆ ಬಜೆಟ್ ಎಷ್ಟಾಗಿತ್ತು ಅಂತ ಹೇಳಿ. ಇವೆರಡೇ ಅದು ಮತ್ತು ಇದು ಮತ್ತು ಇದು ಲೈಕ್ ಇವೇ ಜಾಸ್ತಿ, ಇವು ಐಟಮ್ಸು. ಇನ್ನೆಲ್ಲ ಕಡಿಮೆ ಆಯಿತು. ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲಿಂದ ಮತ್ತೆ ತೋರಿಸ್ತೀನಿ. ನೋಡಿ ಯಾವ ಥರ ಹಳ್ಳಿದ್ದೀನಿ. ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ಇದು ಕೂಡ ಹೊಸ ಮಿಕ್ಸಿ, ಲೈಕ್ ಪ್ಯಾನಾಸೋನಿಕ್ದು, ಜಪಾನ್ದು ಅಂತ ತೊಗೊಂಡಿರೋದು. ನನಗೆ ಪ್ರೆಸ್ಟೀಜ್ ನೋಡಿದೆ, ಬಟ್ ಪ್ರೆಸ್ಟೀಜ್ ಲೈಕ್ ಡೆಮೋ ಪೀಸ್ ಮಾತ್ರ ಇತ್ತು. ಇದನ್ನು ಕೂಡ ಬೇಕು ಅಂತ ತಗೊಂಡಿರೋದು. ನನಗೆ ಪ್ರೆಸ್ಟೀಜು ಲೈಕ್ ಹಿಟ್ಟು ರುಬ್ಬೋದು ಕೂಡ ಇರುತ್ತೆ, ಆ ಥರ ತೊಗೊಳ್ಳೋದು ಅಂತಂದರೆ. ಬಟ್ ಅವ್ರ ಡೆಮೋ ಪೀಸ್ ಮಾತ್ರ ಇತ್ತು ನಾವು ಹೋದಾಗ ಡಿಮಾರ್ಟಲ್ಲಿ, ಅದಕ್ಕೋಸ್ಕರ ಇದನ್ನು ತೊಗೊಬಂದಿದ್ದು. ಜ್ಯೂಸರ್ಗೆ ಅಂತ ಹೋಗಿದ್ದು, ಬಟ್ ಇನ್ನೊಂದಿತ್ತು, ಅದು ಕೂಡ ಚೆನ್ನಾಗೇ ಇತ್ತು. ಬಟ್ ಜಾರೆಲ್ಲ ಒಂದ್ಸಲ ಏನು ಮಾಡಿದೆ ಅಂತಂದರೆ, ಇದು ಯಾವ ಥರ ಅಂತಾರೆ, ಇಲ್ಲಿ ಈ ಕಡೆ ನಾವು ಹಾಕ್ಕೊಳ್ಳೋದು ಜಾಸ್ತಿ. ಅದೇನು ಮಾಡ್ತಿದ್ದೆ ಅಂತಲೇ ಸಿದ್ದಿದ್ದೆಲ್ಲ ಅವಾಗಲೇ ಕ್ಲೀನ್ ಮಾಡ್ತಿದ್ದೆ. ಸೊ ಅವಾಗ ಏನು ಮಾಡ್ತಿದ್ದು, ಒಂದ್ಸಲ ಕೈಗೆ ತಗಲುಬಿಟ್ಟು ಮರ್ತ್ಬಿಟ್ಟು ನಾನು. ಅದಕ್ಕೋಸ್ಕರ ಇದು ಯಾವ ಥರ ಅಂತಂದರೆ, ನಾವು ಜಾರಿಟ್ಟು ಆನ್ ಮಾಡಿದಾಗ ಮಾತ್ರ ಆನ್ ಆಗುತ್ತೆ. ಲೈಕ್ ವೈರ್ ಹಾಕಿ ಆನ್ ಮಾಡಿದ್ರು, ಆ ಸ್ವಿಚ್ ಆನ್ ಮಾಡಿದ್ರು ಕೂಡ ಇದು ಬೇಗ ಆನ್ ಆಗೋದಿಲ್ಲ. ಜಾರೆಲ್ಲ ನೀಟಾಗಿ ಫಿಟ್ ಮಾಡಿದ್ಮೇಲೆ ಮಾತ್ರ ಆನ್ ಆಗುತ್ತೆ. ಸೊ ಸೇಫ್ಟಿ ವೈಸು ಇಟ್ಸ್ ಗುಡ್ ಅಂತ ತಗೊಂಡಿರೋದು. ಸೊ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ವಿಡಿಯೋ ಮಾಡಿ ತೋರಿಸ್ತೆ ಅನ್ನಿಸ್ತು, ಅದಕ್ಕೋಸ್ಕರ. ಸೊ ಇದೆಲ್ಲನ ನೋಡಿ ಒರೆಸಿಡ್ತಾ ಇದ್ದೀನಿ. ಅಂದರೆ ತೊಳೆದಿದ್ದೆ ಒಂದ್ಸಲ ಎಲ್ಲನ ಫುಲ್ಲು ನೀಟಾಗಿ. ಬಟ್ ಎಣ್ಣೆ ಒಗ್ಗರಣೆ ಎಲ್ಲ ಹಾಕ್ತಾ ಇರ್ತೀವಲ್ಲ, ಅದು ಸ್ವಲ್ಪ ಹತ್ರನೇ ಇರೋದ್ರಿಂದ ಜಿಡ್ಡೆಲ್ಲ ಕುತ್ಕೊಂಡಿರುತ್ತೆ. ಮತ್ತು ಇದನ್ನು ಸ್ವಲ್ಪ ಡಬ್ಬಗಳೆಲ್ಲ ಚೇಂಜ್ ಮಾಡಬೇಕು, ಯಾಕಂತಂದರೆ ಒಂದು ಕೂಡ ಅಡರ್ವೈಸಲ್ಲಿಲ್ಲ. ಅಂದರೆ ಒಂದೊಂದು ಕೆ ಜಿದು 3 ಇದ್ದರೆ, ಇನ್ನು ಬೇರೆ ಬೇರೆ ಥರ ಇದ್ದಾವೆ ಕೆಲವೊಂದು ಬಾಕ್ಸ್ಗಳೆಲ್ಲನ. ಅದಕ್ಕೋಸ್ಕರ ಅಂದರೆ ಒಂದು ದೊಡ್ಡದೈತೆ, ಒಂದು ಚಿಕ್ಕದೈತೆ, ಲೈಕ್ ಸೈಜ್ ವೈಸ್ ಅಂತೂ ಯಾವುದು ಕ್ರೋನಾಲಜಿಕಲ್ ಆಗಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಚೇಂಜಸ್ ಮಾಡಬೇಕು ಸ್ವಲ್ಪ ಮತ್ತು ಇದು ಸ್ವಲ್ಪ ಯೂಸ್ ಮಾಡಿ ಜಾಸ್ತಿ ದಿವಸನೂ ಆಗಿರೋದ್ರಿಂದ ಜಿಡ್ಡು
ಎಷ್ಟು ಉಜ್ಜಿದ್ರೂ ಒಂದೊಂದು ಸಂದಿಲಿ ಇರುತ್ತಲ್ಲ ಈ ಥರ, ಲೈಕ್ ಫುಲ್ ಪ್ಲೈನ್ ಇದ್ದರೆ ಮುಚ್ಚುಳ ಅಷ್ಟೊಂದೇನು ಕೂತ್ಕೊಳ್ಳಲ್ಲ. ಬಟ್ ಹೆಂಗೆ ಉಜ್ಜಿದ್ರೂ ಕೂಡ ಅಲ್ಲಿ ಸಂದಿಲಿ ಹೋಗಿ ಇದು ಮಾಡೋದು ಕೂಡ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಎಷ್ಟೊಂದು ಟೈಮ್ ತಗೊಳ್ಳೋದು ಗೊತ್ತಾ. ಆಲ್ಮೋಸ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದು 11 ಗಂಟೆವರೆಗೆ ಸ್ಟಾರ್ಟ್ ಮಾಡಿದ್ದು. 3:35 ಅಂದರೆ ಎಲ್ಲ ಜೋಡಿಸ್ಕೊಂಡು ಇದು ಮಾಡಬೇಕಾದ್ರೆ ಅಷ್ಟೊತ್ತಾಯಿತು. ಇನ್ನೂ ಒಂದು ಸ್ವಲ್ಪ ಇದ್ದಾವೆ ಪಾತ್ರೆಗಳು. ಇನ್ನೂ ಸ್ವಲ್ಪ ಪಾತ್ರೆ ಇದ್ದಾವೆ. ಅದಕ್ಕೋಸ್ಕರ ಅಂದರೆ ಪಾತ್ರೆ ಅಂತಂದರೆ ಅನ್ನದ್ದು ಒಂದು ಸ್ವಲ್ಪ ಮತ್ತು ಅಡುಗೆ ಕೂಡ ಮಾಡಬೇಕು. ಮತ್ತು ಎಲ್ಲ ತೆಗೆದಿಟ್ಟು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿ ಆಮೇಲಿಂದ ಮತ್ತು ಎಲ್ಲ ಒಂದು ಸ್ವಲ್ಪ ಪಾತ್ರೆಗಳ್ನ ಲೈಕ್ ಡೈಲಿ ಯೂಸ್ ಮಾಡಿರೋ ಪಾತ್ರೆಗಳ್ನ ಬಸ್ರಲ್ಲಿ ತೊಳೆದಿದ್ದೀನಿ. ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಆಯಿತು. ಮತ್ತು ನಾಳೆ ಸ್ವೀಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾಳೆ ಗುರುವಾರ ನೈಟಿಗೆ ಸ್ವಲ್ಪ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆಯೋದಿದೆ. ದೇವರು ಮತ್ತು ನಾನು ಅಷ್ಟೊಂದು ಅಲ್ಲಿ ಒಂದು ಸ್ವಲ್ಪ ಎಲ್ಲ ಇಟ್ಟಿಗೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಬೆಡ್ಡು ಕೂಡ ಎತ್ತಿಲ್ಲ. ಯಾಕಂತಂದರೆ ನಾನು ಪ್ಲ್ಯಾನ್ ಇದ್ದಿದ್ದು ಸ್ವಲ್ಪ ಮಾತ್ರ ಎಲ್ಲ ಒರೆಸು ಇಡೋಣ ಅಂತ. ಬಟ್ ಆಮೇಲಿಂದ ಒಂದೊಂದೇ ಕ್ಲೀನ್ ಮಾಡ್ತಾ ಹೋದಾಗೆಲ್ಲ ಒಂದು ಹತ್ರ ಜಿರಳೆ ಕಾಣಿಸ್ಬಿಡ್ತು. ಅಂದರೆ ಒಂದು ಸ್ವಲ್ಪ 1-2-3 ಜಿರಳೆ ಕಾಣಿಸ್ತು. ಅಲ್ಲೆಲ್ಲ ಇದನ್ನು ಸ್ಪ್ರೇ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಎಲ್ಲ ಪಾತ್ರೆಗೂ ತಗಲೋತು ಅಂತ ಹೇಳ್ಬಿಟ್ಟು, ಅದು ಸ್ಪ್ರೇ ಅಲ್ಲ, ಎಲ್ಲ ಪಾತ್ರೆಗೂ ಸ್ವಲ್ಪ ತಗಲೋತು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ತೊಳೆದಿದ್ದೆಲ್ಲ ಮತ್ತೆ ತೊಳೆದು ನಾನು ಹಂಗೆ ಸ್ಪ್ರೇ ಮಾಡಿದಾದ್ಮೇಲೆ ಅದು ತೊಳಿಲೇಬೇಕು. ಅದಕ್ಕೋಸ್ಕರ ಎಲ್ಲ ಕಡೆ ಹೊಡೆದಿದ್ದೆ, ಮತ್ತೆ ಎಲ್ಲ ಎತ್ತಿಟ್ಟು ಮತ್ತು ಮೇಲೆಲ್ಲ ಹೊಡೆದು ಆ ಪಾತ್ರೆಗಳನ್ನೆಲ್ಲ ತೆಗ್ದು ಅವನು ತೊಳೆದು ಅಲ್ಲೆಲ್ಲ ಧೂಳು ಹೊಡ್ಕೊಂಡು ಸ್ವಲ್ಪ ಟೈಮ್ ಆಯಿತು. ಫ್ಯಾನು ಒಂದು ಸ್ವಲ್ಪ ಸಿಗೋದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಹೈಟ್ ಜಾಸ್ತಿ ಐತೆ. ಮತ್ತು ಇಲ್ಲಿ ಚೇರು ಕೂಡ ಅಷ್ಟೊಂದು ಹೈಟ್ ಇಲ್ಲ, ಟೇಬಲ್ ಮಾತ್ರ ಹಾಕ್ಕೊಂಡು ಅಲ್ಲಿ ಕ್ಲೀನ್ ಮಾಡ್ಬೋದು. ಅದಕ್ಕೋಸ್ಕರ ಅಷ್ಟೊಂದು ಧೂಳೇನಿಲ್ಲ, ಕ್ಲೀನ್ ಮಾಡಿದ್ದೀನಿ. ಮೊನ್ನೆ ಎಲ್ಲ ಮಾಡಿದ್ದು ಅದೇ ಬನ್ ಹಾಕೊಂಡ್ರು ಕೂಡ ಅದು ಲೂಸಾಗಿ ಬೀಳ್ತಾನೆ ಇರ್ತೈತೆ. ಸೊ ಎಸ್, ಕ್ಲಿಪ್ ಹಾಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂತಾರೆ ಈ ಥರ ಬನ್ ಹಾಕ್ಕೊಳ್ಳೋದು ಇದು ಒಂಥರ ಬ್ಯಾಂಡ್ ಥರ ಐತೆ, ಅದನ್ನು ಹಾಕೊಂಡ್ರು ಕೂಡ ಬೀಳ್ತಾನೆ ಇರುತ್ತೆ. ಸೊ ಎಸ್, ಮಧ್ಯೆ ಅಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ತಿರ್ತೀನಿ ಅಷ್ಟೇ. ಇವತ್ತು ವೀಡಿಯೋಸ್ ಹಾಕಬೇಕಲ್ಲ, ವೀಡಿಯೋಸ್ ಹಾಕಿಲ್ಲ. ಅದಕ್ಕೋಸ್ಕರ ಫುಲ್ ಎಲ್ಲ ಕ್ಲೀನ್ ಮಾಡಿ ತೋರಿಸೋಣ ಅಂತ ತೋರಿಸ್ತೀನಿ. ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ಸಿಗೋಣ, ಬಾಯ್. ನೋಡಿ ಈಗ ಮಾಡಿದ್ದು ವೀಡಿಯೋಸ್ ಎಲ್ಲನ ಇನ್ನೊಂದು ಸ್ವಲ್ಪ ಜೋಡಿಸಿದ್ದೀನಿ. ನನಗೆ ಅಂದರೆ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಕೆಲವೊಂದು ತೊಳೆದು ಇಟ್ಟಿದ್ದೀನಿ ಲಾಸ್ಟಲ್ಲಿ, ಒಂದು ಸ್ವಲ್ಪ ಪರವಾಗಿಲ್ಲ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ. ಅದಕ್ಕೋಸ್ಕರ ನನಗೆ ಹೇಗೆ ಬೇಕೋ ಇನ್ನೂ ನೀಟಾಗಿ ಜೋಡಿಸ್ಬೋದು. ಬಟ್ ಪರವಾಗಿಲ್ಲ, ಸುಮಾರು ಜೋಡಿಸಿದ್ದೀನಿ. ನಂಗೆ ಹಿಂಗೆ ಅಂತಂದರೆ ಎಲ್ಲ ಆರ್ಡರ್ ವೈಸಲ್ಲಿ ಇರಬೇಕು. ಲೈಕ್ ಅಸ್ಥೆಟಿಕ್ ಆಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಬಟ್ ಎಲ್ಲ ಕ್ಲೋಸಿಂಗಲ್ಲಿದ್ದರೆ ಚೆನ್ನಾಗಿರುತ್ತೆ. ಲೈಕ್ ಇಟಾಲಿಯನ್ ಕಿಚನ್ ಥರ ಆ ಥರ ಕ್ಲೋಸಿಂಗ್ ಆಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಓಪನ್ ಸ್ಪೇಸ್ ಇದ್ದರೆ ಧೂಳು ಜಾಸ್ತಿ ಆಗುತ್ತೆ. ಮತ್ತು ಎಲ್ಲಿ ಎಷ್ಟು ಅಂದರೆ ಚಿಕ್ಕ ಚಿಕ್ಕ ಸಾಮಾನು ಇರುತ್ತಲ್ಲ, ಅದು ಎಲ್ಲಿ ಜೋಡಿಸೋದು ಅಂತಲೇ ಲೈಕ್ ಸ್ವಲ್ಪ ಅಂದರೆ ಫಿಲ್ ಮಾಡ್ಕೋಬೇಕು. ಕೆಲವೊಂದು ಕಡಲೆ ಐಟಮ್ಸು ಎಲ್ಲನ ಈ ಥರ ಜೋಡಿಸಿದ್ದೀನಿ. ಚಿಕ್ಕ ಚಿಕ್ಕವು ಲೋಟನೂ ಸ್ವಲ್ಪ ಜಾಸ್ತಿ ಇದ್ದಾವೆ. ಎಲ್ಲ ತೊಳೆದಿದ್ದೀನಿ, ಆಲ್ಮೋಸ್ಟ್ ಎಲ್ಲ ತೊಳೆದು ಬಾಕ್ಸಲ್ಲೆಲ್ಲ ಅಂದರೆ ಅಕ್ಕಿ ಖಾಲಿ ಆದಾಗ, ರಾಗಿ ಖಾಲಿ ಆದಾಗ ಎಲ್ಲ ಹಾಕಿಸ್ಕೊಡ್ಬೇಕಾದ್ರೆ ಅವೆಲ್ಲ ತೊಳೆದಿದ್ದೀನಿ. ಮತ್ತು ಅಕ್ಕಿ ಹಾಕ್ಕೋಬೇಕು. ಸೊ ಅದೆಲ್ಲ ತೊಳೆದಿಟ್ಟಿದ್ದೀನಿ. ಇಷ್ಟೆಲ್ಲ ಒರೆಸ್ಬಿಟ್ಟು ಜೋಡಿಸಿ ಮತ್ತು ಈರುಳ್ಳಿ ಬುಟ್ಟಿನೂ ಕೂಡ ತೊಳೆದು ಎಲ್ಲ ಒರೆಸಿ ಟೈಮ್ ಆಯಿತು. ಯಾಕಂತಂದರೆ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು, ಫ್ಯಾನ್ ಹಾಕ್ಬಿಟ್ಟಿದ್ದೆ ಎಲ್ಲ ಒರೆಸ್ಬಿಟ್ಟಲ್ಲಿ, ಅದಕ್ಕೋಸ್ಕರ ಸೌಂಡ್ ಜಾಸ್ತಿ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಯಾರಾದರೂ ಈಗ ಕೆಲಸ ಹೋಗ್ತಾರಲ್ಲ ಹುಡುಗರು, ತಂದು ಬಟ್ಟೆನ ಎಲ್ಲಂದ್ರಲ್ಲೇ ಹಾಕ್ಬೇಡಿ. ಯಾಕಂತಂದರೆ ಎಸ್ಪೆಷಲಿ ಎತ್ತಿರ್ತಾನೆ ಇರ್ತೀವಿ. ಆದ್ರೂ ಸಮ್ಟೈಮ್ಸ್ ಏನಾಗುತ್ತೆ ಅಂತಲೂ ಎಲ್ಲಂದ್ರಲ್ಲಿ ಹಾಕೋಗಿ ಪ್ರತಿದಿನ ಜೋಡಿಸೋದೇ ಆಗ್ತಾಯಿರುತ್ತೆ. ಅಂದರೆ ಅದು ಎತ್ತಿಡೋದು, ಒಂದು ಏನಾದರೂ ತೊಗೊಂಡ್ರೆ ಆ ಜಾಗದಲ್ಲಿ ಅದಿಟ್ಟರೆ ಚೆನ್ನಾಗಿರುತ್ತೆ. ಅಂದರೆ ಒಂದು ಸ್ವಲ್ಪ ತುಂಬ ಟಯರ್ಡ್ ಆದಾಗ ಓಕೆ. ಬಟ್ ಡೈಲಿ ಅದೇ ಥರ ಆಯಿತು ಅಂತಂದರೆ ಒಂದು ಸ್ವಲ್ಪ ಹಿಂಗಾಗುತ್ತೆ ಅಂತಂದರೆ ಎಲ್ಲ ಕೆಲಸನೂ ಮಾಡ್ಬೋದು. ಬಟ್
ಅಂದರೆ ಚಿಕ್ಕದು ಮನೆ ಇದ್ದಾಗ ಎಲ್ಲಂದ್ರೆ ಅಲ್ಲೇ ಎಲ್ಲನೂ ಹಾಕ್ಬಿಟ್ರೆ ಹೆಂಗೆ ಕಾಣಿಸುತ್ತೆ ಅಂದರೆ ತುಂಬ ಕ್ಲಮ್ಸಿಯಾಗಿ ಕಾಣಿಸುತ್ತೆ. ನಾವು ಕಸನೂ ಕೂಡ ಹೊರಗಡೆ ಇಡ್ತೀನಿ. ಏನಂತಂದರೆ ಹೆಗ್ಣ ಬರ್ತವೆ. ನೈಟೇ ಇಡೋದು. ಅದಕ್ಕೋಸ್ಕರ